ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಎದ್ದಿರುವಂತಹ ಕುರ್ಚಿ ಕದನಕ್ಕೆ ತೆರೆ ಬೀಳುವ ಕಾಲ ಹತ್ತಿರ ಬರ್ತಾ ಇದೆ. ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಆಗತ್ತಾ, ಸಂಪುಟ ಪುನರಚನೆ ಆಗತ್ತಾ ಅನ್ನೋದಕ್ಕೆಲ್ಲ ತೆರೆ ಬೀಳೋ ಸಮಯ ಹತ್ತಿರ ಬಂದಿದೆ. ಮೈಸೂರಿನಲ್ಲಿ ಸಿಎಂ ಡಿಸಿಎಂ ಇಬ್ಬರ ಜೊತೆ ರಾಹುಲ್ ಗಾಂಧಿ ಪ್ರತ್ಯೇಕವಾಗಿ ಮಾತುಕತೆ ನಡೆಸಿದ್ದಾರೆ. ಶೀಘ್ರದಲ್ಲೇ ದೆಹಲಿಗೆ ಕರೆಸಿಕೊಳ್ಳೋಕೆ ರಾಹುಲ್ ಗಾಂಧಿ ತೀರ್ಮಾನಿಸಿದ್ದಾರೆ. ಮೊದಲು ಸಿಎಂ ಹಾಗೂ ಡಿಸಿಎಂ ಜೊತೆ ಸೇರಿಸಿ ರಾಹುಲ್ ಗಾಂಧಿ ಮಾತುಕತೆ. ಅಲ್ಲಿಂದ ಸಿಎಂ ಸಿದ್ದರಾಮಯ್ಯರನ್ನು ಪ್ರತ್ಯೇಕವಾಗಿ ಪಕ್ಕಕ್ಕೆ ಕರೆದೊಯ್ದು ಗುಸುಗುಸು ಚರ್ಚೆ. ಸಿಎಂ ಜೊತೆ ಮಾತುಕತೆ ನಡೆಸಿದ ನಂತರ ಮತ್ತೆ ಕೆಲ ಹೊತ್ತು ಡಿಕೆ ಶಿವಕುಮಾರ್ ಜೊತೆ ಆಪ್ತ ಸಮಾಲೋಚನೆ. ಮೈಸೂರು ಏರ್ಪೋರ್ಟ್ನ ರನ್ವೇಯಲ್ಲಿ ಕರ್ನಾಟಕದ ರಾಜಕೀಯದ ಚರ್ಚೆಯಾಗಿದ್ದ ರೀತಿ ಇದು. ರಾಹುಲ್ ಗಾಂಧಿ ಬರುತ್ತಿದ್ದಾರೆಂದು ತಮ್ಮೆಲ್ಲ ಕೆಲಸಗಳನ್ನು ಪಕ್ಕಕ್ಕೆ ಸರಿಸಿ ಮೈಸೂರಿಗೆ ಹೋಗಿದ್ದ ಸಿಎಂ ಹಾಗೂ ಡಿಸಿಎಂಗೆ ರಾಹುಲ್ ಗಾಂಧಿ ಅವರ ಜೊತೆಗೆ ಮಾತುಕತೆ ನಡೆಸಲು ಸಾಧ್ಯವಾಗಿದ್ದು ಕೇವಲ ನಿಮಿಷಗಳ ಕಾಲ ಮಾತ್ರ. ಬಂದಾಗ 5 ನಿಮಿಷ, ಹೋಗುವಾಗ ತಲಾ 3 ನಿಮಿಷ. ಸಿಎಂ ಡಿಸಿಎಂ ಜೊತೆಗೆ ರಾಹುಲ್ ಗುಸುಗುಸು ಚರ್ಚಿಸಿದ್ದೇನು? ಮೈಸೂರಿನ ಏರ್ಪೋರ್ಟ್ಗೆ ಬಂದಿಳಿದಾಗ 5 ನಿಮಿಷ, ವಾಪಸ್ ದೆಹಲಿಗೆ ಹೋಗುವಾಗ ತಲಾ 3 ನಿಮಿಷ ಸಿಎಂ ಹಾಗೂ ಡಿಸಿಎಂ ಜೊತೆಗೆ ರಾಹುಲ್ ಗಾಂಧಿ ಗುಸುಗುಸು ಚರ್ಚಿಸಿದ್ದಾರೆ. ಹೀಗೆ ನಡೆದ ಚರ್ಚೆಯಲ್ಲೇ ರಾಜ್ಯದಲ್ಲಿ ನಡೆಯುತ್ತಿರುವ ಕುರ್ಚಿ ಕದನಕ್ಕೆ ಮುಲಾಮು ಹಚ್ಚಲು ಸಾಧ್ಯವಾಗಿದೆಯೇ ಎಂಬ ಪ್ರಶ್ನೆ ಕಾಂಗ್ರೆಸ್ಸಿಗರನ್ನ ಕಾಡುವುದಕ್ಕೆ ಶುರು ಮಾಡಿದೆ. ಮೈಸೂರು ವಿಮಾನ ನಿಲ್ದಾಣಕ್ಕೆ ರಾಹುಲ್ ಬಂದಿಳಿದಾಗ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ ನಾಯಕರು ಅದ್ಧೂರಿಯಾಗಿ ಸ್ವಾಗತಿಸಿದ್ರು. ಆದರೆ ಮೈಸೂರಿನಲ್ಲಿ ಬಂದಿಳಿದ ರಾಹುಲ್ ಜಾಸ್ತಿ ಹೊತ್ತು ಮಾತುಕತೆ ನಡೆಸಲು ನಿಲ್ಲಲಿಲ್ಲ. ರಾಜ್ಯದ ನಾಯಕರ ಸ್ವಾಗತವನ್ನ ಪಡೆದ ರಾಹುಲ್ ಗಾಂಧಿ ನೇರವಾಗಿ ಗುಡಲೂರು ಕಡೆ ಹೊರಟು ಹೋದ್ರು. ಕೇವಲ 5 ನಿಮಿಷ ಮಾತ್ರ ಮೈಸೂರು ಏರ್ಪೋರ್ಟ್ನಲ್ಲಿ ಇದ್ದಿದ್ರಿಂದ ಯಾವುದೇ ಚರ್ಚೆಗೆ ಅವಕಾಶ ಸಿಕ್ಕಿರಲಿಲ್ಲ. ರಾಹುಲ್ ಗುಡಲೂರು ಕಡೆಗೆ ಹೋಗ್ತಿದ್ದಂತೆ ಡಿಸಿಎಂ ತಮ್ಮ ಕಾರು ಹತ್ತಿ ವಿಮಾನ ನಿಲ್ದಾಣದಿಂದ ಹೊರಟು ಹೋದ್ರೆ ಸಿಎಂ ಸಿದ್ದರಾಮಯ್ಯ ಮಾತ್ರ ಮಾಧ್ಯಮದ ಮುಂದೆ ಬಂದು ನಮ್ಮ ನಡುವೆ ಯಾವುದೇ ರೀತಿಯ ಗೊಂದಲಗಳಿಲ್ಲ ಎಂದು ಸ್ಪಷ್ಟಪಡಿಸುವ ಪ್ರಯತ್ನ ಮಾಡಿದ್ರು. ಗೊಂದಲ ಏನಿದೆ? ಗೊಂದಲ ಏನಪ್ಪ ಇದೆ? ಆ ಥರದ್ದು ಇಲ್ವೇ ಇಲ್ಲ. ಅವೆಲ್ಲ ಪತ್ರಿಕೆಗಳಲ್ಲಿ ಚರ್ಚೆ ಆಗ್ತಾ ಇರೋದು. ಪಾರ್ಟಿನಲ್ಲಿ ಅವೆಲ್ಲ ಇಲ್ವೇ ಇಲ್ಲ. ಎಲ್ಲ MLAಗಳೇ ಮಾತಾಡ್ತಾ ಇಲ್ಲ. ಈಗ ನೀವೇ ಮಾತಾಡ್ತಾ ಇಲ್ಲ. ಡೆಲ್ಲಿಗೆ ಹೋಗ್ತಾ ಇಲ್ಲ. ಆದ್ರೆ ಗುಡಲೂರಿಂದ ಮತ್ತೆ ಮೈಸೂರಿಗೆ ಬಂದು ದೆಹಲಿಗೆ ಹೋಗುವಾಗ ಒಂದಷ್ಟು ಕುತೂಹಲದ ಚರ್ಚೆಗಳು ಏರ್ಪೋರ್ಟ್ನ ರನ್ವೇನಲ್ಲಿ ನಡೆದವು. ರಾಹುಲ್ ಗಾಂಧಿ ಅವರನ್ನ ಬೀಳ್ಕೊಡಲು ಸಿಎಂ ಹಾಗೂ ಡಿಸಿಎಂ ಮತ್ತೆ ಏರ್ಪೋರ್ಟ್ಗೆ ಬಂದಿದ್ದರು. ಆದರೆ ರಾಹುಲ್ ಗಾಂಧಿ ಏರ್ಪೋರ್ಟ್ನ ಲಾಂಜ್ನಲ್ಲಿ ರಾಜ್ಯದ ಸಿಎಂ ಹಾಗೂ ಡಿಸಿಎಂ ಅವರ ಜೊತೆಗೆ ಕುಳಿತು ಚರ್ಚಿಸುವ ಗೋಜಿಗೆ ಹೋಗಲಿಲ್ಲ. ಅದರ ಬದಲು ರಾಹುಲ್ ಗಾಂಧಿ ಏರ್ಪೋರ್ಟ್ನ ರನ್ವೇ ಬಳಿಯಲ್ಲೇ ಇಬ್ಬರ ಜೊತೆಗೂ ಮಾತುಕತೆ ನಡೆಸಿದ್ರು. ಮೊದಲು ಸಿಎಂ ಡಿಸಿಎಂ ಜೊತೆಗೆ 3 ನಿಮಿಷ, ಅದಾದ ಮೇಲೆ ಡಿಕೆಶಿ ಪಕ್ಕಕ್ಕಿಟ್ಟು ಸಿದ್ದು ಜೊತೆ ಸುಮಾರು 2 ನಿಮಿಷ, ಅದಾದ ಬಳಿಕ ಡಿಕೆ ಶಿವಕುಮಾರ್ರನ್ನ ಪಕ್ಕಕ್ಕೆ ಕರೆದುಕೊಂಡು ಹೋಗಿ ಮತ್ತೆರಡು ನಿಮಿಷ ಮಾತನಾಡಿದ್ರು. ಇದಾದ ನಂತರ ಡಿಕೆಶಿಗೆ ಕೈಕುಲುಕಿ ದೆಹಲಿ ಕಡೆ ಹೊರಟರು ರಾಹುಲ್ ಗಾಂಧಿ. ಮೈಸೂರಿನಲ್ಲಿ ರಾಹುಲ್ ರನ್ವೇ ರಾಜಕೀಯ, ಸಂಪುಟ ಪುನರಚನೆಯೋ ಸಂಕ್ರಾಂತಿಯೋ? ರನ್ವೇನಲ್ಲಿ ನಡೆದಿರುವ ರಾಜಕೀಯ ಗುಸುಗುಸು ಚರ್ಚೆ ಈಗ ಕಾಂಗ್ರೆಸ್ ಪಾಳೆಯದಲ್ಲಿ ಬಿರುಗಾಳಿ ಎಬ್ಬಿಸಿದೆ. ಅಲ್ಲಿ ಏನಾಗಿರಬಹುದು? ರಾಹುಲ್ ಗಾಂಧಿ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಏನು ಹೇಳಿದ್ರು? ಸಿಎಂ ಬೆನ್ನು ತಟ್ಟುತ್ತಾ ರಾಹುಲ್ ಏನು ಭರವಸೆ ಕೊಟ್ಟರು? ಅದಾದ ನಂತರ ಡಿಕೆ ಶಿವಕುಮಾರ್ ಅಧಿಕಾರ ಹಸ್ತಾಂತರ ವಿಷಯವನ್ನ ರಾಹುಲ್ ಗಮನಕ್ಕೆ ತಂದ್ರ. ಅದಕ್ಕೆ ರಾಹುಲ್ ಪ್ರತಿಕ್ರಿಯೆ ಏನಿತ್ತು? ಯಾಕೆ ಇಬ್ಬರನ್ನೂ ದೆಹಲಿಗೆ ಕರೆಯುವುದಾಗಿ ಹೇಳಿದ್ರು ಎಂಬೆಲ್ಲ ಕುತೂಹಲ ಇದೀಗ ಕಾಂಗ್ರೆಸ್ ಮನೆಯಲ್ಲಿ ಎದ್ದಿದೆ. ಅಲ್ಲಿ ನಿಜಕ್ಕೂ ಮಾತಾಡಿದ್ದು ಏನು ಅನ್ನೋದು ಆ ಮೂವರಿಗೆ ಮಾತ್ರ ಗೊತ್ತು. ಆದರೆ ಸದ್ಯಕ್ಕೆ ಉಭಯ ನಾಯಕರ ಆಪ್ತ ಮೂಲಗಳಿಂದ ಸಿಕ್ಕಿರುವ ಮಾಹಿತಿಯ ಪ್ರಕಾರ
ರಾಹುಲ್ ಗಾಂಧಿಯಿಂದ ಸದ್ಯಕ್ಕೆ ಇಬ್ಬರಿಗೂ ದೆಹಲಿಯ ಪುಲಾವ್ ಸಿಗುವ ನಿರೀಕ್ಷೆ ಇದೆ. ಮತ್ತೊಂದೆಡೆ ಸಿಎಂ ಆಪ್ತ ಶಾಸಕರು ಮಾತ್ರ ರಾಜ್ಯದಲ್ಲಿರುವ ಗೊಂದಲಗಳಿಗೆ ಆದಷ್ಟು ಬೇಗ ಹೈಕಮಾಂಡ್ ಇತಿಶ್ರೀ ಹಾಡಬೇಕು, ಇಲ್ಲದೆ ಹೋದ್ರೆ ಸರ್ಕಾರಕ್ಕೆ ತೊಂದರೆಯಾಗುತ್ತೆ ಎನ್ನುತ್ತಿದ್ದಾರೆ. ಸಿಗಬೇಕು, ಇಲ್ಲಾಂದ್ರೆ ನೋಡಿ ಗೊಂದಲ ಪರಿಹಾರ. ಈಗ ಶಿವಕುಮಾರ್ ಹೇಳ್ತಾರೆ ಮಾತು ಕೊಟ್ಟಿದ್ರು ಅಂತಾರೆ, ಅವ್ರು ಏನೋ ಆ ಥರ ಚರ್ಚೆ ಆಗಿಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ. ಬಟ್ ಏನೇ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ಆ ಥರದ್ದು ಯಾವುದೂ ಚರ್ಚೆಗಳು ಇಲ್ಲ ಅಂತ ಹೇಳಿದ್ರು ಕೂಡ ಕಡೆಗೆ ಏನು ಹೇಳ್ತಾರೆ, ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೋ ಆ ತೀರ್ಮಾನಕ್ಕೆ ಬದ್ಧ ಅಂತಾರೆ. ಅದು ನೋಡಿ ಶಿವಕುಮಾರ್ ಅವರು ಕೂಡ ಹೌದಪ್ಪ ಅಂತಿಮವಾಗಿ ಹೈಕಮಾಂಡ್, ಈಗೆಲ್ಲ ಹೈಕಮಾಂಡ್ ಇರೋದ್ರಿಂದ ಹೈಕಮಾಂಡ್ ಅವ್ರು ಏನಾರ ಒಂದು ಅವರು ಅಂತಿಮವಾದಂತ ಒಂದು ಗೊಂದಲ ನಿವಾರಣೋಪ ಮಾಡಬೇಕು, ಇಲ್ಲಾಂದ್ರೆ ಅಡ್ಮಿನಿಸ್ಟ್ರೇಷನ್ ಸಫರ್ ಆಗ್ತದೆ. ಯಾರು ಒಳ್ಳೆ ಕೆಲಸ ಮಾಡಿದ್ದಾರೆ ಎಲ್ಲ ಮಂತ್ರಿಗಳು, ಕೆಲವ್ರನ್ನೆಲ್ಲ ಪಕ್ಷ ಸಂಘಟನೆಗೆ 2028 ಚುನಾವಣೆಗೆ ತಯಾರಿ ಆಗಬೇಕಂದ್ರೆ ಸ್ವಲ್ಪ ಸೀನಿಯರ್ಸ್ ಬೇಕಾಗಿದೆ. ಅದರಿಂದ ಒಂದು 50% ಮಂತ್ರಿಗಳನ್ನ ಪಕ್ಷ ಸಂಘಟನೆ ಹಾಕಿ ಹೊಸಬರಿಗೆ ಅವಕಾಶ ಮಾಡಿಕೊಡಿದ್ದು ಈಗಾಗಲೇ ವರಿಷ್ಠರು ಕೂಡ ನಾವು ಹೇಳಿದ್ದೀವಿ. ಬಹುಶಃ ಚರ್ಚೆ ಮಾಡೋ ಸಾಧ್ಯತೆ ಇದೆ. ಅಂತಿಮವಾಗಿ ನಿರ್ಣಯ ಹೈಕಮಾಂಡ್. ಸ್ವತಃ ಮುಖ್ಯಮಂತ್ರಿಗಳೇ ಹೈಕಮಾಂಡ್ ಏನ್ ಹೇಳುತ್ತದ ನಾನು ಕೇಳ್ತೀನಿ ಅಂದ್ರೆ, ನೀವ್ ಯಾಕೆ ಪದೇ ಜನನ ಇಲ್ಲಿ ಬಂದರ್ನೆಲ್ಲ ಕುಕ್ಕಿ ಕೇಳ್ತೀರಿ? ಬಿಟ್ಬಿಡಿ, ಅವರೇ ಹೇಳ್ಯಾರಲ್ಲ. ಹೌದು, ಸಚಿವ ಆಕಾಂಕ್ಷಿನೂ ಆಗಿದ್ದೀನಿ, ಸಚಿವರು ನನಗೆ ಕೊಡ್ತೀನಿ ಅಂತ ಹೇಳಿದರೆ ಆಗಣ ಸಚಿವರು. ಸಂಕ್ರಾಂತಿಗೆ ಒಂದಷ್ಟು ಬದಲಾವಣೆಗಳು ಆಗ್ತವೆ ಎಂಬ ಚರ್ಚೆಗಳ ಮಧ್ಯೆಯೇ ರಾಹುಲ್ ಬಂದು ಹೋಗಿದ್ದು, ರನ್ವೇನಲ್ಲೇ ರಾಜಕೀಯ ಮಾಡಿದ್ದು ಇನ್ನಷ್ಟು ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿದೆ. ಸಿಎಂ ಹಾಗೂ ಡಿಸಿಎಂ ಇಬ್ಬರೂ ಈಗ ದೆಹಲಿಯಿಂದ ಪುಲಾವ್ ಬರುವ ನಿರೀಕ್ಷೆ ಇಟ್ಟುಕೊಂಡಿದ್ದು, ರಾಹುಲ್ ಗಾಂಧಿ ಮತ್ತೆ ವಿದೇಶ ಪ್ರವಾಸಕ್ಕೆ ತೆರಳುವ ಮೊದಲೇ ರಾಜ್ಯದ ಗೊಂದಲಗಳಿಗೆ ಪರಿಹಾರ ಸಿಗುತ್ತದೆ ಎಂದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.